ಸೊ SIT ವಿಚಾರಣೆ ವೇಳೆ ಬುರುಡೆ ಯಾರೋ ತಂದು ಕೊಟ್ಟಿದ್ದಾಗಿ ಚಿನ್ನಯ್ಯ ಹೇಳಿದ್ನಂತೆ. ಓಹೋ, ಅವಂದೇನಾ ಅಂತ ನೋಡ್ಬಿಡಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕೋರ್ಟ್ನಲ್ಲಿ ತಾನೇ ಬುರುಡೆ ತಂದಿದ್ದಾಗಿ ಚಿನ್ನಯ್ಯ ಹೇಳ್ಕೊಂಡಿದ್ದ. SIT ತನಿಖೆ ವೇಳೆ ಬುರುಡೆಯ ಬಗ್ಗೆ ಗೊಂದಲಕಾರಿ ಹೇಳಿಕೆಯನ್ನ ಕೊಟ್ಟಿದ್ದ. ಗೊಂದಲದ ಹೇಳಿಕೆಯ ಬೆನ್ನಲ್ಲೇ ವಶಕ್ಕೆ ಪಡೆದು ತನಿಖಾ ತಂಡ ಈಗ ವಿಚಾರಣೆಯನ್ನ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಅವನು ತನ್ನಂಥ ಬುರುಡೆ, ಅದರಲ್ಲಿರುವಂಥ ಮಣ್ಣಿನ ಪರೀಕ್ಷೆ ಏನಿರುತ್ತೆ ಅದು ಧರ್ಮಸ್ಥಳ ಕ್ಷೇತ್ರದಲ್ಲಿರುವಂತಹ ಗ್ರಾಮದಲ್ಲಿರುವಂಥ ಮಣ್ಣಿನ ಜೊತೆಗೆ ಸಾಮ್ಯತೆಯನ್ನು ನೋಡ್ತಾರೆ. ಅದರ FSL ನಲ್ಲಿ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಸಾಮ್ಯತೆ ಆ ಬುರುಡೆಯಲ್ಲಿರುವಂಥ ಮಣ್ಣು ಮತ್ತು ಆ ಗ್ರಾಮದಲ್ಲಿರುವಂಥ ಮಣ್ಣಿಗೆ ಯಾವ ಸಾಮ್ಯತೆಯೂ ಇಲ್ಲ. ಹಾಗಾಗಿ ಇವನು ಹೇಳ್ತಾ ಇದ್ದಿದ್ದು ಎಲ್ಲವೂ ಕೂಡ ಬುರುಡೆ ಅನ್ನುವಂಥದ್ದು ಒಂದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ FSLನ ರಿಪೋರ್ಟ್ ಬಂದ ನಂತರ. ಹಾಗಾಗಿ ಇವನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ಇದ್ದಾರೆ. ಸುಕ್ಪಾಲ್, ಈ ಬುರುಡೆ ಮ್ಯಾನ್ ಏನಿದ್ದಾನೆ, ಬುರುಡೆ ಮ್ಯಾನ್ಗಳು ಸಿಕ್ಕಾಪಟ್ಟೆ ಇದ್ದಾರೆ ಬಿಡಿ, ಅದರಲ್ಲಿ ಈ ಬುರುಡೆ ಮ್ಯಾನ್ ಏನಿದ್ದಾನೆ, ಇವನ ಕಥೆ, ಅದು ತಂದಿರುವಂಥ ಬುರುಡೆ ಇಟ್ಕೊಂಡು ಬಂದಿರುವಂಥದ್ದು ಕಥೆ ಎಲ್ಲಿಗೆ ಬಂತು? ಏನಾದರೂ ಒಂದು ಇತ್ಯರ್ಥಕ್ಕೆ ಬಂತ? ಎಲ್ಲಿಂದ ತಂದಿದ್ದು ಏನು? ಧರ್ಮಸ್ಥಳ ಗ್ರಾಮದಲ್ಲ ಅನ್ನೋದೇ ಆದರೆ, ಅಲ್ಲಿದ್ದು ಎತ್ಕೊಂಡು ಬಂದಿಲ್ಲ ಅನ್ನೋದಾದರೆ ಎಲ್ಲಿದು ಅಂತ ಏನಾದರೂ ಗೊತ್ತಾಯ್ತಂತ ಅದನ್ನೇನಾದರೂ ಬಾಯ್ಬಿಟ್ಟಿದ್ದಾನ ಈ ಬುರುಡೆ ಮ್ಯಾನು? ಇಲ್ಲ, ಈತ ಸದ್ಯಕ್ಕೆ ಬಾಯ್ಬಿಟ್ಟಿರುವಂಥದ್ದು ಇದು ನನಗೆ ಯಾರೋ ಒಬ್ಬರು ತಂದು ಕೊಟ್ಟಿದ್ದಾರೆ, ಇಬ್ಬರು ವ್ಯಕ್ತಿಗಳು ತಂದು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಅವರ ಹೆಸರುಗಳನ್ನು ಆತ ಈಗ SIT ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ, ನ್ಯಾಯಾಲಯದ ಮುಂದೆನೂ ಹೇಳಿದ್ದಾನೆ. ನನಗೆ ಬುರುಡೆಯನ್ನು ನಾನು ಎಲ್ಲೋ ಭೂಮಿ ಅಡಿಯಿಂದ ತೆಗೆದು ತಂದಿಲ್ಲ. ಆರಂಭದಲ್ಲಿ ನಾನು ಹೇಳಿರುವಂಥದ್ದು ಸುಳ್ಳು. ಆರಂಭದಲ್ಲಿ ಹೇಳಿರುವಂಥದ್ದು ನಾನು ಅರಣ್ಯ ಪ್ರದೇಶ ಧರ್ಮಸ್ಥಳದಲ್ಲಿದ್ದಂಥ ಸ್ಥಳದಿಂದ ತಂದಿದ್ದೇನೆ ಅನ್ನುವಂಥದ್ದು. ಆದರೆ ಈಗ SIT ಅಧಿಕಾರಿಗಳು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನ ಬಾಯ್ಬಿಟ್ಟಿದ್ದಾನೆ. ಇವತ್ತು ಬಂಧನ ಆದ ಬಳಿಕನೂ ನ್ಯಾಯಾಲಯದಲ್ಲೂ ಅದೇ ರೀತಿ ಹೇಳಿದ್ದಾನೆ. ಇಬ್ಬರು ವ್ಯಕ್ತಿಗಳು ನನಗೆ ಬುರುಡೆಯನ್ನು ತಂದು ಕೊಟ್ಟಿದ್ದಾರೆ. ಅದು ಎಕ್ಸಾಕ್ಟ್ ಯಾವ ಸ್ಥಳದಿಂದ ತಂದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ನನ್ನ ಕೈಯಲ್ಲಿ ಅವರು ತಂದು ಕೊಟ್ಟಿದ್ದಾರೆ. ನಾನು ಅದನ್ನು ಕೊಂಡೋಗಿ ನ್ಯಾಯಾಲಯಕ್ಕೆ ಅದನ್ನು ಹಾಜರುಪಡಿಸಿದ್ದೇನೆ. ಅವರು ಹೇಳಿದ ರೀತಿ ನಾನು ಮಾಡಿದ್ದೇನೆ. ಅದು ಬಿಟ್ಟು ನನಗೆ ಬೇರೆ ಏನು ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಆದರೆ ಮೊನ್ನೆಯಿಂದ ಆತ ಹೇಳ್ತಾ ಇರುವಂಥದ್ದು ಧರ್ಮಸ್ಥಳ ಗ್ರಾಮದ ಅರಣ್ಯ ಪ್ರದೇಶದಿಂದ ತಂದಿದ್ದೇನೆ ಅನ್ನುವಂಥದ್ದು. ಆದರೆ ವಿಚಾರಣೆ ಮಾಡುವಾಗ ಎಕ್ಸಾಕ್ಟ್ ಆಗಿ ಅವನು ಯಾವುದೇ ಪ್ಲೇಸನ್ನು ಹೇಳ್ತಾ ಇಲ್ಲ. ಒಮ್ಮೆ ಹೇಳ್ತಾನೆ ಬಂಗ್ಲಗುಡ್ಡೆಯಿಂದ ತಂದಿದ್ದೇನೆ, ಒಮ್ಮೆ ಹೇಳ್ತಾನೆ ಕಲ್ಲೇರಿಯಿಂದ ತಂದಿದ್ದೇನೆ, ಬೋಳಿಯಾರದಿಂದ ತಂದಿದ್ದೇನೆ, ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಪೊಲೀಸರು ಆ ಒಂದು ಬುರುಡೆಯ ಮಹಾಜರು ಪ್ರಕ್ರಿಯೆಯನ್ನು ಮಾಡದೆ ಇನ್ನೂ ಅದನ್ನು ಪೆಂಡಿಂಗ್ ಆಗಿ ಇಟ್ಟಿರುವಂಥದ್ದು. ಈಗ ಆತ ಹೇಳಿರುವ ಪ್ರಕಾರ ಬೇರೆ ಯಾರು ತಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇನ್ನು ಅವರನ್ನು ವಶಕ್ಕೆ ಪಡೆದು ಅವರ ಹತ್ರ ವಿಚಾರಣೆ ಮಾಡಿ ಅವರನ್ನು ಬಂಧಿಸಿ ಆ ಬಳಿಕ ಮಹಾಜರು ಮಾಡುವಂಥ ಪ್ರಕ್ರಿಯೆಗೆ ಮುಂದುವರಿತಾರೆ SIT ಅಧಿಕಾರಿಗಳು. ಸದ್ಯದ ಮಟ್ಟಿಗೆ ತಲೆಬುರುಡೆಯ ಕತೆ ಈ ರೀತಿಯಾಗಿರುವಂಥದ್ದು. ಇನ್ನೂ ಮಹಾಜರು ಆಗದೆ ಯಾರು ತಂದು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಅವರನ್ನು ಇನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವೂ ಯಾವ ಸ್ಥಳದಿಂದ ತಂದಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಅರುಣ್, ಸೊ ಈ ಬುರುಡೆ ಮ್ಯಾನ್, ದ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಕತೆ ಹೇಳುವಂಥವನು,